ಪ್ರೋತ್ಸಾಹ ನೀಡಿದವರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನನಗೆ ಭಾಳ ಪ್ರೋತ್ಸಾಹ ನೀಡಿದವರು ತಿಪ್ಪಣ್ಣ ಸರ್. ನನಗೆ ಅಲ್ಲಿ ಓಟದಲ್ಲಿ ನನ್ನಗಿಂತಲೂ ಎಲ್ಲರೂ ಮುಂದೆ ಇದ್ದರು. ಆದರೂ ಅವರನ್ನು ಹಿಂದೆ ಒಗೆದು ನಾನೇ ಪ್ರಥಮ ಸ್ಥಾನವನ್ನು ತಂದಿದ್ದೇನೆ. ನನಗೆ ದ್ವಿತೀಯ ಸ್ಥಾನದೊಂದಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಮಟ್ಟಕ್ಕೆ ಆಯ್ಕೆಯಾಗಿ ಒಂದು ಒಳ್ಳೆಯ ಶಾಲೆಯ ಕೀರ್ತಿಯನ್ನು ತರುತ್ತೇನೆ ಎಂದು ಹೇಳುತ್ತೇನೆ. ಪ್ರಥಮ ಸ್ಥಾನ ಪಡೆದಿದ್ದೇನೆ. ಜಿಲ್ಲಾ ಮಟ್ಟಕ್ಕೂ ಆಯ್ಕೆ. ನನಗೆ ತರಬೇತಿದಾರರು ತಿಪ್ಪಣ್ಣ ಪಾಲ್ಕರ್ ಸರ್. ಅವರು ತರಬೇತಿಯಾಗಿ ಜಿಲ್ಲಾ ಮಟ್ಟದಲ್ಲೂ ಉತ್ತಮ ನಡಿಗೆಯನ್ನು ತೋರಿಸಿ ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಹನುಮಸಾಗರದ ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮಗೆ ಇವತ್ತು ಬಹಳ ಸಂತೋಷವಾಗಿರ್ತಕ್ಕಂಥ ದಿನ. ಯಾಕಂದರೆ ಬಹುದಿನಗಳ ಬಳಿಕ ನಮ್ಮ ಶಾಲಾ ವಿದ್ಯಾರ್ಥಿಗಳು 3 ಗುಂಪು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಒಂದನೇದಾಗಿ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ, ಖೋ ಖೋದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಬಾಲ್ ಬ್ಯಾಡ್ಮಿಂಟನ್ ಕೂಡ ಪ್ರಥಮ ಸ್ಥಾನವನ್ನು ಪಡೆದು ಸುಮಾರು 50ರಿಂದ 60 ವಿದ್ಯಾರ್ಥಿಗಳು ಏನಾಗಿದ್ದಾರೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅವರು ತಮ್ಮ ತಂಡಕ್ಕೆ ಒಳ್ಳೆಯ ಸ್ಫೂರ್ತಿಯನ್ನು ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಲಿಕ್ಕೆ ಮೂಲ ಕಾರಣಭೂತ ಆಗಿರ್ತಕ್ಕಂಥವ್ರು. ಬಹು ವರ್ಷಗಳ ಬಳಿಕ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರ ಜೊತೆಗೆ ಅಥ್ಲೆಟಿಕ್ಸ್ನಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮವನ್ನು ವಹಿಸಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಇವತ್ತು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ನಮ್ಮ ಶಾಲೆಯ ಸ್ಟುಡಿಯೋಕ್ಕೆ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ತಂಡದ ನಾಯಕ ರುದ್ರಗೌಡ ಮೇಟಿಗೌಡರು ಬಂದಿದ್ದಾರೆ. ತಮಗೆ ಸ್ವಾಗತ. ಅದೇ ರೀತಿಯಾಗಿ ಖೋ ಖೋದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಹಳ ಅದ್ಧೂರಿಯಾಗಿ ಹೈಟಾಗಿ ಜಂಪ್ ಮಾಡಿ ತಲೆಗೆ ಏಟು ಕೊಟ್ಟು ಆ ವಿದ್ಯಾರ್ಥಿಯನ್ನು ಔಟ್ ಮಾಡಿರ್ತಕ್ಕಂಥ ತಂಡದ ನಾಯಕ ಶಿವಕುಮಾರ್ ತಂಡದ ನಾಯಕ ಬಂದಿದ್ದಾನೆ. ಆತನ ಈ ಒಂದು ಸ್ಟುಡಿಯೋಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೆಯೇ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ತಂಡದ ಒಂದು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ತಂಡದ ನಾಯಕ ಶಂಕರ್ ಕಲ್ಬಾಯಿ ಬಂದಿದ್ದಾರೆ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಅಂದ ಹಾಗೆ ಮೇಟಿಗೌಡ, ರುದ್ರಗೌಡ್ರೆ, ಇವಾಗ ನೀವು ವಾಲಿಬಾಲ್ನಲ್ಲಿ ನಾನು ಅಲ್ಲಿ ಬಂದಾಗ ಒಂದು ಪ್ರಶ್ನೆಯನ್ನು ಕೇಳಿದರು. ಈ ವಿದ್ಯಾರ್ಥಿನೇ ನಮ್ಮ ತಂಡ ಸೋಲಿಗೆ ಕಾರಣ ಅಂತ ಹೇಳಿ ನಿಮ್ಮ ಅಪೋಸಿಟ್ ಆಡಿರ್ತಕ್ಕಂಥ ತಂಡದ ಒಬ್ಬ ಮೇಷ್ಟ್ರು, ಗುಂಪಿನ ಮೇಷ್ಟ್ರು ಹೇಳಿದರು. ಹಾಗಾದರೆ ಅಲ್ಲಿ ನೀನು ಯಾವ ರೀತಿ ನೀನು ತಂಡದ ನೇತೃತ್ವ ವಹಿಸಿಕೊಂಡು ಗೆಲ್ಲಿಕ್ಕೆ ಕಾರಣ ಆಯಿತು? ಸರ, ನಾವು ಫಸ್ಟು ಇಲ್ಲಿ ನಮ್ಮ ಸ್ಕೂಲಲ್ಲಿ ಆಟ ಆಡಬೇಕಂದ್ರೆ ನಮ್ಮ ಪಿ ಸರು ನಮಗೆ ಭಾಳ ಪ್ರೋತ್ಸಾಹ ಕೊಡ್ತಾರೆ. ಯಾರು? ತಿಪ್ಪಣ್ಣ ಸರ್ ಅವರು ನಮಗೆ ಭಾಳ ಪ್ರೋತ್ಸಾಹ ಕೊಟ್ರಿ. ನಾವು ಮುಂಜಾನೆ ಬಂದು ನಾಷ್ಟ ಮಾಡಿರ್ಬೇಕಂದ್ರೆ ನಮಗೆ ನಾಷ್ಟ ಮಾಡಿಸಿದ್ರು. ಆಮೇಲೆ ನಾವು ಸಾಯಂಕಾಲ 6-7 ಪೀರಿಯಡ್ ಆಡಬೇಕಾದರೆ ನಮಗೆ ನೀವು ಸಮಯಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ಸರ. ನಾವು ಹೊರಗೆ ಹೋಗಿ ಆಡಬೇಕಾದರೆ ಸರಿ, ನಾವು ಹೊರಗೆ ಹೋಗಿ ಸ್ಪೋರ್ಟ್ಸ್ ಇದೆ, ನಾವು ತಾಲೂಕು ಮಟ್ಟ ಸ್ಪೋರ್ಟ್ಸ್ ಇವೆ, ನಮಗೆ ಪ್ರಾಕ್ಟೀಸ್ ಮಾಡಲು ನಮಗೆ ಅವಕಾಶ ಕೊಡಿ ಅಂದಾಗೆ ಸರಿ ನೀವು ನಮಗೆ ಭಾಳ ಉತ್ಸಾಹದಿಂದ ಓರಪ್ಪ ಪ್ರಾಕ್ಟೀಸ್ ಮಾಡಿರಿ, ತಾಲೂಕು ಮಟ್ಟ ಗೆದ್ದು ಬರಿ ಅಂತಂದು ನಮಗೆ ಉತ್ಸಾಹ ತುಂಬಿದೆ ಸರ್. ಅದೇ ಉತ್ಸಾಹ ನಾವು ತಾಲೂಕು ಮಟ್ಟದಲ್ಲಿ ಅದ ಹುಮ್ಮಸ್ಸಿನಿಂದ ನಾವು ಆಡಿದ್ದೀವಿ ಸರ್. ಅಲ್ಲಿ ನಮಗೆ ಗೆಲ್ಲಲು ಕಾರಣವಾಯಿತು ಸರ್. ಓಕೆ, ಇವಾಗ ಒಂದು ತಂಡದ ಒಂದು ನೇತೃತ್ವ ವಹಿಸ್ಕೊಂಡು ಒಬ್ಬ ತಂಡದ ನಾಯಕನಾಗಿ ಎಲ್ಲರದ್ದು ಜವಾಬ್ದಾರಿ ಇರ್ತದೆ ಆಟಗಾರರದ್ದು, ಆದರೂ ಕೂಡ ಒಬ್ಬ ತಂಡದ ನಾಯಕನಾಗಿ ಯಾವ ರೀತಿ ತಂಡ ಗೆಲ್ಲಿಸ್ಲಿಕ್ಕೆ ಆತನ ಸ್ಕಿಲ್ ಯಾವ ರೀತಿ ಬಳಸಬೇಕು? ಸರಿ, ವಾಲಿಬಾಲ್ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಸರ್. 6 ಜನನು ಕರೆಕ್ಟಾಗಿ ಆಡಿದರೆ ಸರ್ ಅದು ಗೆಲ್ಲಲು ಕಾರಣವಾಗುತ್ತೆ ಸರ್. ನಮ್ಮ ಟೀಮ್ನಲ್ಲಿ ಎಲ್ಲರೂ ಒಂದೊಂದು ಮಿಸ್ಟೇಕ್ ಆಗುತ್ತೆ ಸರ್. ಕ್ಯಾಪ್ಟನ್ ಆದಂಥವರು ಅದನ್ನು ತಿದ್ದಿ ಸಮಾಧಾನ ಅಂತ ಹೇಳಿ ನಾವು ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟರೆ ಅವರು ಚೆನ್ನಾಗಿ ಆಡಿದಲ್ಲಿ ನಾವು ಗೆದ್ದಿವಿ ಸರ್. ಮತ್ತು ನಮ್ಮ ಟೀಮ್ನಲ್ಲಿ ಒಬ್ಬ ವಿದ್ಯಾರ್ಥಿ ಅವನು ಕೆಡ್ಸಕತ್ನಂದ್ರೆ ಅವನ್ನ ಒಂದು 5-6 ನಿಮಿಷ ಅವಿಗೆ ರೆಸ್ಟ್ ಕೊಡಲು ಹೊರಗೆ ಬಿಟ್ಟು ಎಕ್ಸ್ಟ್ರಾ ಪ್ಲೇಯರನ್ನು ಹಾಕ್ಯಂದು ಆಡಿದರೆ ನಾವು ಹಂಗೆ ಮಾಡಿದ್ದೀವಿ ಸರ. ಅದಕ್ಕೆ ನಾವು ಗೆಲ್ಲಲು ಕಾರಣ ಸರ್. ಶಾಟರ್ ಆದವರು ಪ್ರತಿಯೊಂದು ಬಾಲು ಹೊಡಿಬಾರ್ದು ಸರ. ಅಲ್ಲೇ ಗ್ಯಾಪು ಮತ್ತು ಸರು ನೀಟಾಗಿ ಹೊಡ್ಕೋಬೇಕು ಸರ್. ಅದಾಗಿ ಆ ಟೀಮ್ ಗೆಲ್ಲಲು ಕಾರಣವಾಗುತ್ತೆ ಸರ್. ಇವಾಗ ಒಂದು ತಂಡದೊಳಗೆ ನಿಮ್ಮದೊಂದು ತಂಡ 6 ಜನರದ್ದು, 6 ಜನ ಎಕ್ಸ್ಟ್ರಾ ಪ್ಲೇಯರ್ಸ್. ಈ 6 ಜನರಲ್ಲಿ ಉತ್ತಮ ಆಟಗಾರ ಅಂತ ನೀವು ಯಾರನ್ನ ಹೇಳಲಿಕ್ಕೆ ಸಾಧ್ಯ?
ಸರಿ, ನಾವು ಉತ್ತಮ ಆಟಗಾರ ಅಂತ ಹೇಳಲಿಕ್ಕೆ ನಮ್ಮ ಟೀಮಿನಲ್ಲಿ ಎಲ್ಲರೂ ಉತ್ತಮ ಆಟಗಾರರು ಸರ್. ಅದರಲ್ಲಿ ಅತ್ಯುತ್ತಮ ಆಗಿಡೋದಂದರೆ ನಮ್ಮ ವೈಸ್ ಕ್ಯಾಪ್ಟನ್ ಆದ ನೀಲಪ್ಪ ಮತ್ತು ಶ್ರೀಧರ ಮತ್ತು ನಾನು ಎಲ್ಲರೂ ಚೆನ್ನಾಗಿ ಆಡಿದ್ದೀರಿ ಸರ್. ಇವಾಗ ನೀವು ಎದುರಾಳಿಯನ್ನು ಸೋಲಿಸ್ಬೇಕಂದ್ರೆ ಇವಾಗ ನಿಮ್ಮ ಒಂದು ಹೋಬಳಿ ಮಟ್ಟದಿಂದ ಗೆದ್ದು ತಾಲೂಕು ಮಟ್ಟಕ್ಕೆ ಬಂದಿರತಕ್ಕಂಥ ತಂಡನೇ ನೀವು ಸೋಲಿಸಿರುವಂಥದ್ದು. ಹಾಗಾದರೆ ಅಂತಹ ತಂಡವನ್ನು ಸೋಲಿಸ್ಬೇಕಾದ್ರೆ ನೀವು ಎದುರಾಳಿ ತಂಡವನ್ನು ಎಲ್ಲಿ ವೀಕ್ನೆಸ್ ಅಂತ ನೀವು ತಿಳ್ಕೊತೀರಿ? ವೀಕ್ನೆಸ್ ಅಂತ ಸರ್, ಫಸ್ಟು ಒಂದು 5 ಬಾಲು ನಾವು ನೋಡ್ಬೇಕು ಸರ್. ಯಾರು ಅಂಡರು ಸ್ಪಿಂಗರು ಕರೆಕ್ಟ್ ಆಡಲ್ಲ ಸರ್, ಮತ್ತು ಮೂಮೆಂಟ್ ಇರಲ್ಲ ಸರ್, ಅವ್ರ ಕಡೆ ಹಾಕಿದರೆ ನಾವು ಅವ್ರ ವೀಕ್ನೆಸ್ ಅದು ಅಂತ ಗೊತ್ತಾಗ್ಬಿಡುತ್ತೆ ಸರ್. ಹಿಂಗೆ ಹೊಡೆದಂಗೆ ಮಾಡಿ ನಾವು ಅಲ್ಲಿ ಹಾಕಿಬಿಟ್ರೆ ಅವರು ಬಿಟ್ಟು ಬಿಡ್ತಾರೆ ಸರ್. ಈಗ ಮೊನ್ನೆ ಆಟದೊಳಗೆ ನಾನು ಕೇಳಲಿಕ್ಕಾಗಿ ರುದ್ರಗೌಡ ಒಳ್ಳೆ ಶಾಟ್ ಹೊಡಿತಾನ ನೆಟ್ ನಿಂತ್ಕೊಂಡು ಅನ್ನೋದು ಗೊತ್ತಿತ್ತು. ಆದರೆ ಮೊನ್ನೆ ಆಟದೊಳಗೆ ಶಾಟ್ಗಿಂತ ಪ್ಲೇಸ್ಮೆಂಟ್ ಜಾಸ್ತಿ ಹಾಕಿದ್ದ ರುದ್ರಗೌಡ ಅಂತ ಹೇಳಿದರು. ಸರ್, ನಾವು ಇರೋದೇ ಗಿಡ್ಡ ಇದ್ದೆ ಸರ್. ನನಗಿಂತ ಒಂದು ಇಷ್ಟು ಹೈಟು ನಟ್ಟು ಇತ್ತು ಸರ್. ಅದಕ್ಕಿಂತ ನಾನು ಬ್ಲ್ಯಾಕ್ ಕಿಲ್ಲರ್ ಟೈಮ್ನಾಗ ಹೊಡ್ಕೊಂಡೆ ಸರ್. ಅವರು ನಾವು ಹೊಡಿತೀನಿ ಅಂತಂದು ಹಿಂದಕ್ಕೆ ಸರ್ಕೊಂಬಿಟ್ಟಿದ್ರೆ ಅವ್ರ ಮುಂದೆ ಹಾಕಿಬಿಟ್ರೆ ಅವ್ರು ಹಿಂಗೆ ಬಿದ್ದಂಗೆ ಮಾಡಿ ಅಲ್ಲೇ ಬಾಲ್ ಬಿಟ್ಬಿಡ್ತಿದ್ರು ಸರ್. ಪಾಯಿಂಟೇ ಸಿಗ್ತಿದ್ದಾರೆ ಸರ್. ನಾವು ಶಾರ್ಟ್ ಹೊಡೆದ್ರೆ ಒಂದೇ ಪಾಯಿಂಟೇ ಕೊಡ್ತಾರೆ ಸರ್, ಪ್ಲೇಸ್ ಹಾಕಿ ಒಂದೇ ಪಾಯಿಂಟೇ ಕೊಡ್ತಾರೆ ಅಂತ ಟೆಕ್ನಿಕ್ನಾಗ ಆಡಿದ್ದೀರಿ ಸರ್. ಈಗ ನಮಗೆ ನಾನು ಪ್ರತಿ ದಿವಸ ಗ್ರೌಂಡ್ನಲ್ಲಿ ನೋಡಲಿಕ್ಕಾಗಿ ನಮ್ಮ ದೈಹಿಕ ಶಿಕ್ಷಕರು ಶ್ರೀ ತಿಪ್ಪಣ್ಣ ಪಾಲ್ಕರ್ ಅಲ್ಲದೆ ಬೇರೆಯವರು ಕೂಡ ಅನುಭವ ಹೊಂದಿರತಕ್ಕಂಥವರು ನಿಮಗೆ ತರಬೇತಿಯನ್ನು ಕೊಟ್ಟರು. ಎಸ್ ಸರ್. ಯಾರ್ಯಾರು ಅವರು? ನಮ್ಮ ಹನುಮಸಾರ ಶಾಲೆಯಲ್ಲೇ ಕಲಿತು ಹೋಗಿರಕ್ಕಂಥ ಲಕ್ಷ್ಮಣ್ಣ ಅವರು ಮತ್ತು ವಿಶ್ವಣ್ಣ ಅಂತಂದು ಬಂದು ನಮಗೆ ವಲಯ ಮಟ್ಟ ಮುಗಿಯೋಕ್ಕಿಂತ ಮುಂಚೆನೇ ತರಬೇತಿ ಕೊಟ್ಟಿದ್ದರು. ಆಮೇಲೆ ನಮಗೆ ತಾಲೂಕು ಮಟ್ಟ ಬರುವಂಥ ಸಂದರ್ಭದಲ್ಲಿ ಯಾರೂ ನಮಗೆ ತರಬೇತಿಯನ್ನು ಕೊಡಲಿಲ್ಲ ಸರ್. ನಾವೇ ನಮ್ಮ ಟೀಮಿನ 12 ಜನ ವಿದ್ಯಾರ್ಥಿಗಳು ಸೇರಿ ನಮ್ಮ ಪ್ರಾಕ್ಟೀಸನ್ನು ನಾವೇ ನಡೆಸಿಕೊಂಡಿದ್ದು ಸರ್. ಮತ್ತು ನಮ್ಮ ಬಾಲು 2 ಒಡೆದೋಗಿಬಿಟ್ಟಿತ್ತು ಸರ್. ಆಮೇಲೆ ಇದು ಪ್ರೈಮರಿ ಶಾಲೆಯಿಂದ ಇಸ್ಕೊಂಬಂದು ನಾವು ನಮ್ಮ ತಿಪ್ಪನ್ ಸರ್ ಅವರು ಅವ್ರ ತಾಕ ಹೋಗಿ ಇಸ್ಕೊಂಬಂದು ನಮಗೆ ಪ್ರಾಕ್ಟೀಸ್ ಮಾಡಲು ಕೊಟ್ಟರು. ಈಗ ನೀವು ಒಂದು ತಂಡ ಗೆಲ್ಲಬೇಕಾತಂದರೆ ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಶ್ರದ್ಧೆ ಇದೆಲ್ಲ ಕಾರಣ ಇರ್ತದೆ. ಅದ್ರ ಜೊತೆಗೆ ನಿಮ್ಮ ಶಾಲೆಯಿಂದ ನಿಮಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತೀವಿ? ನಮ್ಮ ಶಾಲೆಯಿಂದ ಸರ್ ಹೇಳ್ಬೇಕಂದ್ರೆ ಮೊದಲನಾಗಿ ನಮಗೆ ಪಿ ಸರ್ ಭಾಳ ಪ್ರೋತ್ಸಾಹ ಕೊಟ್ಟು ಸರ್. ಆಮೇಲೆ ನಾವು ಹಾಲು ಕುಡಿದಲೇ ನಾವು ಹೋಗ್ತಿದ್ವಿ. ಹಾಲು ಕುಡಿದ್ರೆ ನಮಗೆ ಎನರ್ಜಿ ಬರ್ತಂತಂದು ನೀವು ಹೇಳಿದ್ರಿ ಸರ್. ಆಮೇಲೆ ನಾವು ಅವಲಿಂದ ಹಾಲು ಕುಡಿದು ಶಾಲೆ ಒಳಗೆ ಬರ್ತಿದ್ವಿ ಸರ್. ಮತ್ತು ನಮಗೆ ಅಲ್ಲಿ ಗ್ರೌಂಡ್ನಲ್ಲಿ ಕೊಂಬ ಹಾಕಿ ಸಮಕ ಕೊಟ್ಟಿರಿ ಸರ್. ಮತ್ತು ನಮಗೆ ಎಚ್ ಎಮ್ ಸರ್ ಕರೆದು ಹಿಂಗಾಡ್ರಪ್ಪ ಅಂತ ಹೇಳ್ತಾರೆ. ನಮಗೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಸರ್ ಮತ್ತು ನಮಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಭಾಳ ಸಂತೋಷ. ಇದೇ ರೀತಿಯಾಗಿ ನೀವು ಇನ್ನೂ ಹೆಚ್ಚಿನ ಒಂದು ಶ್ರಮ ವಹಿಸಿ ಶ್ರದ್ಧೆಯಿಂದ ಆಟ ಆಡಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಗೆದ್ದುಕೊಂಡು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದ ಒಂದು ಹೆಸರು ಮತ್ತು ನಿಮ್ಮ ಊರಿನ ಹೆಸರು ಜೊತೆಗೆ ನಿಮ್ಮೆಲ್ಲ ಒಂದು ನಿಮಗೆ ತರಬೇತಿ ಕೊಟ್ಟಿರ್ತಕ್ಕಂಥವ್ರ ಹೆಸರು ತರಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ರೈಟ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇದು ಇಲ್ಲಿವರೆಗೆ ಒಂದು ವಾಲಿಬಾಲ್ನಲ್ಲಿ ಯಾವ ರೀತಿ ಆಟ ಆಡಿ ನಾವು ಗೆಲ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ 10ನೇ ವರ್ಗದ ವಿದ್ಯಾರ್ಥಿ ರುದ್ರಗೌಡ ಮೇಟಿಗೌಡರು ತಮ್ಮ ಒಂದು ಅನುಭವವನ್ನು ಹೇಳಿದರು. ಈಗ ನಾನು ಎರಡನೇದಾಗಿ ಬರ್ತಾ ಇರೋದು ಬಾಲ್ ಬ್ಯಾಡ್ಮಿಂಟನ್. ನಮ್ಮ ಭಾಗದಲ್ಲಿ ಅಷ್ಟೊಂದು ಇನ್ನೂ ವ್ಯವಸ್ಥಿತವಾಗಿ ಪರಿಚಯ ಇಲ್ಲದಂತಹ ಕ್ರೀಡೆ. ಆದಾಗ್ಯೂ ಕೂಡ ಅಲ್ಲಲ್ಲಿ ಹೆಚ್ಚಿನ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಬಾಲ್ ಬ್ಯಾಡ್ಮಿಂಟನ್ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಆದರೆ ಪರಿಚಯ ಇಲ್ಲಂದರೂ ಕೂಡ ನಮ್ಮ ಹನುಮಸಾಗರ ಶಾಲೆಯ ವಿದ್ಯಾರ್ಥಿಗಳು ಈಗಾಗಲೇ ರಾಜ್ಯ ಮಟ್ಟದವರೆಗೂ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ತಕ್ಕಂತಹ ಉದಾಹರಣೆ ಇದೆ. ನಿರಂತರವಾಗಿ 3-4 ವರ್ಷದಿಂದ ನಮ್ಮ ಈ ಶಾಲೆಯ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಕೂಡ ಆಯ್ಕೆ ಆಗ್ತಕ್ಕಂಥದ್ದು ನಮಗೆ ಖುಷಿ ತರ್ತಕ್ಕಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಈ ಬಾರಿ ಕೂಡ ತಂಡದ ನೇತೃತ್ವವನ್ನು ವಹಿಸಿಕೊಂಡು ಯಾವ ರೀತಿ ಶಂಕರ್ ಕಲ್ಭಾವಿಯವರು ಆಟ ಗೆಲ್ಲಲಿಕ್ಕೆ ಕಾರಣ ಆದರು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಶಂಕರ್, ಈ ಬಾಲ್ ಬ್ಯಾಡ್ಮಿಂಟನ್ಗೆ ಮತ್ತು ಉಳಿದ ಶಟಲ್ ಬ್ಯಾಡ್ಮಿಂಟನ್ನು ಅಥವಾ ವಾಲಿಬಾಲು ಇವೆಲ್ಲ ನೆಟ್ ಮೇಲೆ ಆಡ್ತಕ್ಕಂಥ ಆಟಗಳು. ಆದಾಗ್ಯೂ ಕೂಡ ಇವು 2 ಆಟಕ್ಕೆ ಬಾಲ್ ಬ್ಯಾಡ್ಮಿಂಟನ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಬಾಲ್ ಬ್ಯಾಡ್ಮಿಂಟನ್ ಒಂದು ಡೈರೆಕ್ಟಾಗಿ ತಾಲೂಕು ಮಟ್ಟ ಇರ್ತದೆ ಸರ್. ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಹಂತವಾಗಿ ಹೋಗ್ತದೆ ಸರ್. ಎಲ್ಲ ಆಟಗಳಿಗಿಂತ ಇದೊಂಥರ ಬೇರೆ ಆಟ ಸರ್.
ಒಂದು ತಾಲೂಕಿನ ಮಧ್ಯೆ ಈ ಆಟವನ್ನು ನಡೆಸ್ತಾರೆ ಸರ್. ಪ್ರತಿಯೊಂದು ವಲಯಗಳಿಂದ ನಡೆಸೋ ಬದಲು ತಾಲೂಕುಗಳಿಂದ ನಡೆಸಿ ತಾಲೂಕಿನಿಂದ ಜಿಲ್ಲಾ ಹಂತವಾಗಿ ಹೋಗುತ್ತೆ ಸರ್ ಈ ಆಟ ತುಂಬ ಶಟಲ್ ಬ್ಯಾಡ್ಮಿಂಟನ್ಗಿಂತ ತುಂಬ ಶಟಲ್ ಬ್ಯಾಡ್ಮಿಂಟನ್ ಥರನೇ ಸರ್. ಆದರೆ ಶಟಲ್ ಕಾಕ್ ಆಡಿ ಈ ಆಟವನ್ನು ಆಡ್ಬೋದು. ಆದರೆ ಬಾಲ್ ಬ್ಯಾಡ್ಮಿಂಟನ್ ಆಡಿ ಶಟಲ್ ಆಡೋಕೆ ಹೋದರೆ ಬಾಲ್ ಬ್ಯಾಡ್ಮಿಂಟನನ್ನು ಅಷ್ಟು ಸುಲಭವಾಗಿ ಕಲಿಯೋಕ್ಕಾಗಲ್ಲ ಸರ್. ಈ ಆಟ ತುಂಬ ಈಗೀಗ ಅನಂತಸಾಗರದಲ್ಲಿ ಜನಪ್ರಿಯವಾಗ್ತಾ ಇದೆ ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಅಸೋಸಿಯೇಷನ್ಸ್ಗಳು ಎಲ್ಲ ಜಾಸ್ತಿ ಎಲ್ಲ ಟೀಮ್ ಇಂಡಿಯಾಗಳು ಕ್ಯಾಂಪು ಇದೇ ರೀತಿ ತುಂಬ ಈ ಆಟ ತುಂಬ ಮುಂದುವರಿಬೇಕು ಸರ್. ಶಂಕರ್, ಈ ಬಾಲ್ ಬ್ಯಾಡ್ಮಿಂಟನ್ ಆಡುವಾಗ ಒಬ್ಬ ಕ್ರೀಡಾಪಟುವಿನಲ್ಲಿ ಯಾವ ಸ್ಕಿಲ್ಗಳು ಇರಬೇಕು? ಬಾಲ್ ಬ್ಯಾಡ್ಮಿಂಟನ್ ಆಡುವಾಗ ಸರಿ ಬರೀ ಪ್ರತಿಯೊಂದು ಬಾಲನ್ನು ಟಾಸ್ ಟು ಟಾಸ್ ಬ್ಯಾಕ್ ಟು ಬ್ಯಾಕ್ ಆಗಬೇಕು ಸರ್. ಸೆಂಟ್ರ್ ಕೊಟ್ಟರೆ ಫಿನಿಶಿಂಗ್ ಬಾಲ್ ಆಗುತ್ತೆ ಸರ್. ಪ್ಲೇಸು ಪ್ರತಿಯೊಂದು ಬಾಲನ್ನು ಪ್ಲೇಸ್ ಇರಬೇಕು. ಸೆಂಟ್ರ್ ಫ್ರಂಟ್ ಬಾಲ್ ಒತ್ತಬಾರ್ದು ಸರ್, ಹೊಡೆದ್ರೆ ಬ್ಲಾಕು, ಒತ್ತಿದ್ರು ಬ್ಲಾಕ್ ಸರ್. ಟಾಸ್ ಟು ಟಾಸ್ ಆಡಿದರೆ ಪ್ರತಿಯೊಂದು ಬಾಲು ಅವರು ಟಾಸ್ ಟು ಟಾಸ್ ಕೊಡ್ತಾರೆ. 4 ಬಾಲ್ ಆಡಿದ ತಕ್ಷಣ ಸೆಂಟ್ರ್ ಪ್ಲೇಯರ್ ಹೋಗಿ ಹಿಂದಕ್ಕೆ ಬಂದು ಫಿನಿಶಿಂಗ್ ಮಾಡೋದು ಒಂದು ಸ್ಕಿಲ್ ಸರ್. ಈ ಸ್ಕಿಲ್ಗಳನ್ನು ಉಪಯೋಗಿಸ್ಕೊಂಡು ನಾವು ತಾಲೂಕು ಮಟ್ಟವನ್ನು ಗೆದ್ದಿವಿ ಸರ್. ಓ, ಅಂದರೆ ಈಗ ಇದಕ್ಕೆ ನಿಮಗೆ ಮೊದಲಾಗಿಂದ ತರಬೇತಿ ಇತ್ತು ಅಥವಾ ಈ ಶಾಲೆಗೆ ಬಂದ ನಂತರನೇ ಸ್ಟಾರ್ಟ್ ಆಯಿತು? ಈ ಶಾಲೆಗೆ ಬಂದ ಮೇಲೆ ನಮ್ಮ ತರಬೇತಿ ಸ್ಟಾರ್ಟ್ ಆಯ್ತು ಸರ್. ಈ ಬಾಲ್ ಬ್ಯಾಡ್ಮಿಂಟನ್ ಆಡಕ್ಕೆ ಬಂದಾಗ ನಮ್ಮ ಪಿ ಸರನ್ನು ನಾವು ಕೇಳಿದಾಗ ಈ ಆಟ ಅಂದರೆ ನಮ್ಗೆ ಗೊತ್ತಿದ್ದಿಲ್ಲ. ಬಾಲ್ ಬ್ಯಾಡ್ಮಿಂಟನ್ ಅಂದ್ರೆ ಏನು ಅಂತ ಕೇಳಿದ್ವಿ ಸರ್. ನಾವು ಪ್ರತಿಯೊಂದು ಆಟ ಹಂತವಾಗಿ ಕಲಿತಾ ಬಂದಂಗಲ್ಲ ಬಾಲ್ ಬ್ಯಾಡ್ಮಿಂಟನ್ ಅಂದರೆ ಹಿಂಗೆ ಆ ರೀತಿ ಅಂತ ತಿಳಿತಾ ಹೋದ್ವಿ ಸರ್. ಆಮೇಲೆ ಈ ಆಟ ಡೈರೆಕ್ಟಾಗಿ ತಾಲೂಕು ಮಟ್ಟ ಐತಿ ಅಂತಲೂ ಗೊತ್ತಾಯ್ತು. ಈ ಹಿಂದಿನ ವರ್ಷ ಅಂದರೆ 2 ವರ್ಷ ಅಂತೂ ಮ್ಯಾಚ್ ಆಗಲಿಲ್ಲ. 2019-20 ಇರಬೇಕು ಅಥವಾ 19-20 ಆ ಟೈಮ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೆಂಗಳೂರಿಗೆ ರಾಜ್ಯ ಮಟ್ಟಕ್ಕೆ ಸ್ಪರ್ಧೆ ಹೋಗಿದ್ರು. ಆ ವಿದ್ಯಾರ್ಥಿಗಳಿಂದ ಏನಾದರೂ ನಿಮ್ಮ ಮಾರ್ಗದರ್ಶನ ಸಿಗ್ತಾ? ವಿನಯ್ ಒಬ್ಬ ನಮ್ಮ ಕೋಚರ್ ಸರ್. ವಿನಯ್ ಇದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ. ನಮ್ಮ ಸರ್ ಕಿಶನ್ ರಾವ್ ಸರ್ ನಮ್ಮ ಕಲಿಸಿದವರು ಅಂತ ಇವತ್ತಿಗಾದರೂ ಹೇಳ್ತಾರೆ ಸರ್. ಅವರು ನಮಗೆ ಕೋಚ್ ಕೊಟ್ಟರು ಭಾರಿ ತುಂಬ ಸುಂದರವಾಗಿ. ನಮ್ಮ ಸರ್ಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇದ್ದಿಲ್ಲ ಸರ್. ಅವರು ಬಂದು ಆ ಆಟವನ್ನು ತಿಳಿಸಿ ಪ್ರತಿಯೊಬ್ಬರು ಈ ರೀತಿ ಆಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ತುಂಬ ಸುಂದರವಾಗಿ ಕೋಚ್ ಮಾಡ್ತಾರೆ ಸರ್. ಒಂದು ಆ ಆಟವನ್ನು ಕಲಿಬೇಕಾದ್ರೆ ಒಂದು ದಿನ ನಮ್ಗೆ ಹೊಡೆದವ್ರಲ್ರಿ ಸರ್. ಈ ಆಟ ತುಂಬ ಮೆಂಟಲಿ ಆಟ ಐತಿ. ನಾನು ನಿಮಗೆ ಹೊಡೆಯೋದಿಲ್ಲ, ಪ್ರತಿಯೊಬ್ಬರು ನಾನು ಹೇಳಿದಾಗೆ ಆಡಿದರೆ ತಾಲೂಕು ಮಟ್ಟ ಏನು ಸ್ಟೇಟ್ ಹೋಗ್ಬೋದು ಅಂತ ಹೇಳಿದ್ರು ಸರ್. ಭಾಳ ಸಂತೋಷ. ಇಲ್ಲ, ಈ ಸಾರಿ ನೀವು ಮೊನ್ನೆ ಆಟವನ್ನು ನೋಡಿದಾಗ ಈ ಬಾರಿ ನೀವು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರದರ್ಶನ ನೀಡ್ತೀರಿ ಅಂತಕ್ಕಂಥ ಒಂದು ಭರವಸೆ ನಮಗೂ ಇದೆ. ಅದೇ ರೀತಿಯಾಗಿ ನೀವು ಕೂಡ ಏನಂದರೆ ಹೆಚ್ಚಿನ ಶ್ರದ್ಧೆಯನ್ನು ತಗೊಂಡು ಆಟವನ್ನು ಗೆದ್ದು ನಮ್ಮ ಶಾಲೆ ಮತ್ತು ನಿಮ್ಮ ತಂದೆ ತಾಯಿಗಳದು ನಿಮಗೆ ಕಲಿಸಿರ್ತಕ್ಕಂತಹ ಕೋಚು ನಮ್ಮ ದೈಹಿಕ ಶಿಕ್ಷಕರ ಹೆಸರನ್ನು ನೀವು ತರಬೇಕಂತಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ಧನ್ಯವಾದಗಳು. ಶಿವಕುಮಾರ್, ಖೋಖೋದ ನೋಡಲಿಕ್ಕೆ ನಾನು ಬಂದಿದ್ದೇನೆ ನಿಮ್ಮ ಆಟನ. ಆ ಒಂದು ಸಂದರ್ಭದಲ್ಲಿ ನನಗೆ 2 ಭಾಳ ರೋಚಕ ಅನಿಸ್ತಕ್ಕಂಥದ್ದು. ಒಂದನೇದ್ದು ಏನಂತಂದರೆ ಶಡ್ ಹೊಡೆದು ನಿನ್ನ ವಿದ್ಯಾರ್ಥಿಗಳನ್ನು, ನಿಮ್ಮ ತಂಡದ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವಂಥದ್ದು. ಎರಡನೇದ್ದು ಎದುರಾಳಿನ ಔಟ್ ಮಾಡುವಾಗ ಜಂಪ್ ಮಾಡಿ ಒಂದು ತಲೆಗೆ ಹೊಡೆದು ಔಟ್ ಮಾಡಿದ್ದು. ಯಾಕಂದ್ರೆ ಈಗ ಹಂಗೆ ಮುಟ್ರೆ ಪಾಯಿಂಟ್ ಕೊಡಂಗಿಲ್ಲ, ಜೋರಾಗಿ ಮುಟ್ರೆ ಪಾಯಿಂಟ್ ಕೊಡಂಗಿಲ್ಲ ರೀ. ಅದಕ್ಕೆ ಏನು ರೀ ಅವರಿಗೆ ಹೊಡೆದು ಬಿಡ್ಬೇಕ್ರಿ, ಇಲ್ಕಂದ್ರೆ ಜರ್ಸಿ ಜಗ್ಬೇಕ್ರಿ. ಇದೆಲ್ಲ ಅಪೀಲ್ ಮಾಡಿ ಕೊಡ್ತಾರೆ, ಇದಕ್ಕೆ ಕೊಡಂಗಿಲ್ಲ ರೀ. ಅದೊಂದು ಹತ್ರ ಹಂಗೆ ಇದು ಮಾಡೋಣ ರೀ. ಎದುರಾಳಿ ನರ್ವಸ್ ಆಗ್ತಾರೆ, ಅಂದ್ರೆ ಸ್ಲೋ ಆಡೋಕೆ ನಿಂತ್ಬಿಡ್ತಾರೆ. ಅದ್ರ ಸಂಬಂಧ ಆಗ್ತಾರೆ. ಶಿವಕುಮಾರ್, ಈಗ ನಿನ್ನಲ್ಲಿ ಆಟದಲ್ಲಿ ಆ ರೀತಿ ಸ್ಪಿರಿಟ್ ಕಾಣಿಸ್ತದೋ ಆಟದ್ದು, ಅಥವಾ ಸಹಜವಾಗಿ ನೀನೇ ಅದೇ ರೀತಿ ಇದೆಯಾ? ಅಂದ್ರೆ ಆಟ ಆಡುವಾಗ ಆ ರೀತಿ ಸ್ಪಿರಿಟ್, ಅದು ಯಾಕಷ್ಟು ಸಿಟ್ಟು ಬಂತು ಅವರು ಆಟಗಾರನ ಮೇಲೆ? ಸರ್ ಅವರು ಅಂದ್ರೆ ಇನ್ನೂ ಮುಟ್ಟಿರಂಗಲ್ಲ ರೀ, ಹಂಗೆ ಒಬ್ಬೊಬ್ರು ಅಪೀಲ್ ಮಾಡ್ತಾರೆ. ಅವ್ರು ಮುಟ್ಟಿಲ್ ಅಂತಾರೆ ರೀ. ಅದಕ್ಕೆ ನಾವು ಮುಟ್ಟಾಡಂತ ಸಿಟ್ಟು ಬರ್ತಾರೆ. ಅದಕ್ಕೆ ರೀ ಸೊಡ್ಡು ಆಡೋದು. ಓಹೋ, ನೀನು ಆ ರೀತಿ ಶಡ್ ಹೊಡೆದತ್ನ್ಯಾಗ ಭಾಳ ಜನ ಚೀರಿದ್ರು, ಕ್ಯಾಕಿ ಹೊಡೆದ್ರು, ಕ್ಲಾಪ್ಸ್ ಹಾಕಿದ್ರು. ಏನು ಅನಿಸ್ತೆ ಅವಾಗ? ಅಂದ್ರೆ ಇನ್ನೂ ಆಡ್ಬೇಕಾ ಹೆಚ್ಚಿಗೆ ನಾವು ಅಂತ ಮುಂದೆ ಹೋಗ್ಬೇಕು ಅನ್ನೋದು ಹುಮ್ಮಸ್ ಬರ್ತಾರೆ. ಈ ಖೋಖೋ ಆಟದಲ್ಲಿ ಗೆಲ್ಲಬೇಕಾಗಿತ್ತಂದ್ರೆ
ನಾವು ಯಾವ ಒಂದು ಪಾಯಿಂಟ್ಸಿಂದ ಗೆಲ್ಬೋದು? ಪಾಯಿಂಟ್ಸ್ ಅಂದರೆ ಚೇಸಿಂಗ್ ಮಾಡುವಾಗ ಅಥವಾ ರನ್ನಿಂಗ್ ಮಾಡುವಾಗ ಇಷ್ಟು ಟೈಮಿಂಗ್ ರನ್ನಿಂಗ್ ಮಾಡಬೇಕು ಹಿಂಗಿರ್ತದಲ್ಲ ಅದು ಅಲ್ಲಿ ಅಂದ್ರೆ 90 ಜನ ಕಾಯ್ತಿರ್ಬೇಕು ಅಂದ್ರೆ ಒಬ್ಬನ ಕೈಲಿ ಅಂದ್ರೆ ಆಟಕ್ಕಲ್ರಿ ಏನಂದ್ರು ಫಸ್ಟ್ ಒಳಗೆ ಮುಗಿಸ್ಕೊಂಬರಕ್ರಿ ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ರೀ ಹೋಗೋರಿ ಫಸ್ಟ್ ಒಳಗೆ 3 ಆಡ್ಸ್ಕೊಂಬರಕ್ರಿ ಅದ್ರ ಮ್ಯಾಗ ಬಿಟ್ರೆ ಭಾಳ ಚೇಜಿಂಗ್ ಸ್ಪೀಡ್ ಇದ್ರೆ ಅಷ್ಟೇ ರೀ ಚೇಜಿಂಗ್ ಸ್ಲೋ ಇರ್ತಾ ಫಸ್ಟ್ ಮುಗಿಸ್ಕೊಂಬರಕ್ರಿ ಅದ್ರ ಸಂಬಂಧ ಈಗ ನಿಮ್ಮ ಒಂದು 11 ಜನ ಆಟಗಾರರು 12 ಜನ ಆಟಗಾರರಲ್ಲಿ ಒಳ್ಳೆ ಆಟಗಾರರು ಅಂತಂದು ರನ್ನಿಂಗ್ ಥ್ಯಾಂಕ್ ಯು ಸರ್. ಇದು ಏನಂದರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು 2022-23ನೇ ಸಾಲಿನಲ್ಲಿ ಇಡೀ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನು ಕ್ರೀಡೆಯಲ್ಲಿ ಪಡೆದುಕೊಂಡು